ಚಾನಲ್ಗೆ ಸ್ವಾಗತ. ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇದುವರೆಗೂ ಯಾರು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೇರ ಲಿಂಕ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಫ್ರೆಂಡ್ಸ್, ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ ಹುದ್ದೆಗಳ ಇನ್ಫಾರ್ಮೇಷನ್ ಜೊತೆಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಇನ್ನು ಹುದ್ದೆಗಳ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆಯನ್ನು ನೋಡೋದಾದರೆ, ಹಿರಿಯ ಸಲಹೆಗಾರ 4 ಹುದ್ದೆಗಳಿದ್ದಾವೆ. ಇನ್ನು ಸಲಹೆಗಾರ ಗ್ರೇಡ್ 2 4 ಹುದ್ದೆಗಳು, ಇನ್ನು ಸಲಹೆಗಾರ ಗ್ರೇಡ್ 1 8 ಹುದ್ದೆಗಳು, ಹಾಗೆ ಯುವ ವೃತ್ತಿಪರ ಕನ್ಸಲ್ಟೆಂಟ್ 16 ಹುದ್ದೆಗಳು, ಕಾರ್ಯಕ್ರಮ ಸಂಯೋಜಕರು 15 ಹುದ್ದೆಗಳು, ಹಾಗೆ ಸಿಸ್ಟಮ್ ವಿಶ್ಲೇಷಕ 5 ಹುದ್ದೆಗಳು, ಹಾಗೆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ 100 ಹುದ್ದೆಗಳಿದ್ದಾವೆ ನೋಡಿ. ಟೋಟಲ್ ಆಗಿ 152 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಫ್ರೆಂಡ್ಸ್ ನೀವು ಡಿಗ್ರಿ ಮತ್ತು ನೀವು PUC ಮತ್ತು ಡಿಗ್ರಿ ಮಾಡ್ಕೊಂಡಿದ್ದರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ. ಸಂಸ್ಥೆಯ ಹೆಸರನ್ನು ನೋಡೋದಾದರೆ, ವಾಣಿಜ್ಯೋದ್ಯಮ ಮತ್ತು ಸಣ್ಣ ವ್ಯಾಪಾರ ಅಭಿವೃದ್ಧಿ ರಾಷ್ಟ್ರೀಯ ಸಂಸ್ಥೆಯಿಂದ ನೇಮಕಾತಿ ನಡೀತಾ ಇದೆ ನೋಡಿ. ಇಲ್ಲಿ ನೋಡಿ, ಹಿರಿಯ ಸಲಹೆಗಾರ ಕನ್ಸಲ್ಟೆಂಟ್ ಗ್ರೇಡ್ 2, ಸಹಾಯಕ ಗ್ರೇಡ್ 1 ಮತ್ತು ಯುವ ವೃತ್ತಿಪರ ಕಾರ್ಯಕ್ರಮ ಸಂಯೋಜಕ, ಸಿಸ್ಟಮ್ ವಿಶ್ಲೇಷಕ, ಡೆವಲಪರ್, ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಉದ್ಯೋಗಗಳಿರ್ತವೆ. ಟೋಟಲ್ ಆಗಿ 152 ಹುದ್ದೆಗಳಿದ್ದಾವೆ ನೋಡಿ. ಈ ಒಂದು 152 ಹುದ್ದೆಗಳಿಗೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, ಅಪ್ಲಿಕೇಶನ್ ಆಲ್ರೆಡಿ ಶುರುವಾಗಿದೆ, ಅರ್ಜಿಗಳನ್ನ ಸಲ್ಲಿಸಬಹುದು. ಅಪ್ಲಿಕೇಶನ್ ಮುಕ್ತಾಯ ದಿನಾಂಕ ನೋಡಿ 9 ಜನವರಿ 2023 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅಪ್ಲಿಕೇಶನ್ ಮೋಡ್ ಆಫ್ಲೈನ್ ಮೋಡ್ ಮೂಲಕ ಇರುತ್ತೆ. ಈ ಆಫ್ಲೈನ್ ಮೋಡ್ ಮೂಲಕ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನ ವರ್ಗವನ್ನು ನೋಡೋದಾದರೆ, ಕೇಂದ್ರ ಸರ್ಕಾರಿ ಉದ್ಯೋಗಗಳು ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ. ಪ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಭಾರತಾದ್ಯಂತ, ಕರ್ನಾಟಕ ಸೇರಿ ಭಾರತಾದ್ಯಂತ ನೇಮಕಾತಿ ಆಗುತ್ತೆ. ಆಯ್ಕೆ ಪ್ರಕ್ರಿಯೆ ಕೇವಲ ಸಂದರ್ಶನ ಇರುತ್ತೆ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಫ್ರೆಂಡ್ಸ್ ನಿಮಗೆ ಅರ್ಜಿ ಶುಲ್ಕ ಆಗಲಿ ಇರಲ್ಲ, ನೇರ ನೇಮಕಾತಿ ಇರುತ್ತೆ. ಅಧಿಕೃತ ಜಾಲತಾಣ ಇದೆ ನೋಡಿ, ಆಫಿಷಿಯಲ್ ವೆಬ್ಸೈಟು. ಇಲ್ಲಿ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಇನ್ನು ಫ್ರೆಂಡ್ಸ್, ಅರ್ಹತೆಗಳನ್ನ ನೋಡೋದಾದರೆ, PUC ಮತ್ತು ಡಿಗ್ರಿ, ಸ್ನಾತಕೋತ್ತರ ಪದವಿ, MSW ಹಾಗೂ MBA ಪದವಿಯನ್ನು ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ. ಈ ಒಂದು ಅರ್ಹತೆಯನ್ನು ಹೊಂದಿದಂಥ ಅಭ್ಯರ್ಥಿಗಳು ಯಾವುದೇ ಒಂದು ಹುದ್ದೆಗೂ ಕೂಡ ನೀವು ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ, 65 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಹಿರಿಯ ಸಲಹೆಗಾರ 65 ವರ್ಷ, ಕನ್ಸಲ್ಟೆಂಟ್ ಗ್ರೇಡ್ 2 50 ವರ್ಷ, ಹಾಗೆ ಕನ್ಸಲ್ಟೆಂಟ್ ಗ್ರೇಡ್ 1 45 ವರ್ಷ, ಯುವ ವೃತ್ತಿಪರ ಕನ್ಸಲ್ಟೆಂಟ್ 32 ವರ್ಷ, ಹಾಗೆ ಕಾರ್ಯಕ್ರಮ ಸಂಯೋಜಕರು ಮತ್ತು ಸಿಸ್ಟಮ್ ವಿಶ್ಲೇಷಕರು, ಡೆವಲಪರ್ ಮತ್ತು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ 45 ವರ್ಷ, ಹಾಗೆ OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ. ಇನ್ನು ಫ್ರೆಂಡ್ಸ್, ಯಾವ ಒಂದು ಹುದ್ದೆಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ, ಇಲ್ಲಿ ನೋಡಿ, ಹಿರಿಯ ಸಲಹೆಗಾರ 1,76,000ದಿಂದ 2,15,000ವರೆಗೆ ಇರುತ್ತೆ. ಸಲಹೆಗಾರ ಗ್ರೇಡ್ 2 1,21,000ದಿಂದ 1,75,000ವರೆಗೆ ಇರುತ್ತೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಸ್ನಾತಕೋತ್ತರ ಪದವಿ
ಫ್ರೆಂಡ್ಸ್, ಇನ್ನು ಸಲಹೆಗಾರ ಗ್ರೇಡ್ 1 ಹುದ್ದೆಗಳಿಗೆ 80,000ದಿಂದ 1,20,000ವರೆಗೆ ಇರುತ್ತೆ. ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಯುವ ವೃತ್ತಿಪರ ಕನ್ಸಲ್ಟೆಂಟ್ 60,000ವರೆಗೆ ಇರುತ್ತೆ, ಡಿಗ್ರಿ ಆದಂಥ ಅಭ್ಯರ್ಥಿಗಳು. ಇನ್ನು ಕಾರ್ಯಕ್ರಮ ಸಂಯೋಜಕರು PUC ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಸಿಸ್ಟಮ್ ವಿಶ್ಲೇಷಕ ಮತ್ತು ಡೆವಲಪರ್ ಡಿಗ್ರಿ ಕೇಳಿದ್ದಾರೆ. ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ನೋಡಿ PUC ಮತ್ತು SSLC ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೆ ನೇರ ನೇಮಕಾತಿ ಇರುತ್ತೆ ನೋಡಿ. ಅಭ್ಯರ್ಥಿಯು ಸಂದರ್ಶನ ಪ್ರಕ್ರಿಯೆ ಮೂಲಕ ಹೋಗಬೇಕು ಅಂತ ಹೇಳಿದ್ದಾರೆ ನೋಡಿ. ಫ್ರೆಂಡ್ಸ್, ಅಭ್ಯರ್ಥಿಗೆ ಓನ್ಲಿ ಸಂದರ್ಶನ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ. ನೇರ ನೇಮಕಾತಿ ಇರುತ್ತೆ ನೋಡಿ. ನಿಮ್ಮ ಫ್ರೆಂಡ್ಸ್, ಒಂದು ನೋಟಿಫಿಕೇಷನ್ನಲ್ಲೇ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಅದನ್ನು ಮೊದಲು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಪೋಸ್ಟ್ ಮುಖಾಂತರ, ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ. ನಿರ್ದೇಶಕರು ಆಮೇಲೆ A-23 ಸೆಕ್ಟರ್ 62 ಸಾಂಸ್ಥಿಕ್ ಪ್ರದೇಶ ನೋಯ್ಡಾ 201-309 ನೋಡಿ. ಈ ಒಂದು ಅಡ್ರೆಸ್ಗೆ ನೀವು ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಮಾತ್ರ, ಅರ್ಜಿ ಫಾರ್ಮನ್ನು ಮಾತ್ರ ನೀವು ಕಳಿಸ್ಕೊಡ್ಬೇಕಾಗತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಹಾಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ. ನೇರ ನೇಮಕಾತಿ ಇರುತ್ತೆ. ಇನ್ನು ಕಾಯಂ ಉದ್ಯೋಗಗಳಾಗಿರ್ತವೆ, ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ.